ಕೃಷ್ಣನ್ ಜರ್ನಿ ಸ್ಟಾರ್ಟ್ ಆಗಿದ್ದು ಗೋವಾದಿಂದ. ನಾವು ಒಂದು ಟೂರ್ನಮೆಂಟ್ಗೆ ಅಂತ ಗೋವಾಗೆ ಹೋಗ್ತೀವಿ. ಟೂರ್ನಮೆಂಟ್ 2 ದಿನ ಇರುತ್ತೆ. ಸೊ 2 ದಿನದಲ್ಲಿ ಟೂರ್ನಮೆಂಟ್ ಜೊತೆಗೆ ಒಂದಷ್ಟು ಮಾತುಕತೆ ಆಗುತ್ತೆ. ಅಲ್ಲಿ ಕೃಷ್ಣ ರುಕ್ಕು ಕಥೆನ ಮೇಡಮ್ ಹೇಳ್ತಾರೆ. ಸೊ ಅದು ಬರ್ತಾ ನಾನು ಮೇಡಮ್ ಸರ್ 3 ಜನ ಒಂದೇ ಕಾರಲ್ಲಿ ಬಂದ್ವಿ. ಸೊ ಬರ್ತಾ ಸ್ಟೋರಿ ಎಲ್ಲ ಹೇಳಿದ್ರು ಮೇಡಮ್. ಅವ್ರಿಗೆ ಎಲ್ಲೋ ನನ್ನನ್ನು ನೋಡಿದ್ದಾರೆ ಕೃಷ್ಣನ್ ಥರ. ಸೊ ಅವ್ರಿಗೆ ಅದು ತುಂಬ ಇಷ್ಟ ಆಗಿ, ಇಲ್ಲ ಅಕ್ಷಯ್ ಇದು ನೀವೇ ಮಾಡಬೇಕು, ಚೆನ್ನಾಗಿ ಅನಿಸುತ್ತೆ, ಹಂಗೆ ಹಿಂಗೆ ಅಂತ ಹೇಳಿ ಬರ್ತಾ ಸ್ಟೋರಿ ಹೇಳಿದಾಗ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಒಬ್ಬ ಆ್ಯಕ್ಟರ್ಗೆ ಏನೇನೆಲ್ಲ ಎಲಿಮೆಂಟ್ಸ್, ಏನೇನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅದೆಲ್ಲ ಈ ಒಂದು ಕಥೆಲಿದೆ. ಸೊ ಅದು ತುಂಬಾ ಇಷ್ಟ ಆಯಿತು. ಅದು ಬಿಟ್ಟರೆ ಪರ್ಸ್ನಲಿ ನಾನು ತುಂಬ ಎಮೋಷ್ನಲ್. ನನ್ನ ಮತ್ತು ನಮ್ಮ ತಾಯಿ ಇಬ್ಬರದ್ದು ಒಂಥರ ಫ್ರೆಂಡ್ಶಿಪ್ ಥರ ಪರ್ಸ್ನಲ್ ಆಗಿ. ಸೊ ಇಲ್ಲೂ ಅದೇ ಥರ ತಾಯಿ ಇರಲ್ಲ, ಬಟ್ ನನ್ನ ಮತ್ತು ಅತ್ತೆ ಸಂಬಂಧ ಹಂಗೆ ಇರುತ್ತೆ. ನಾನು ಎಷ್ಟೇ ತಪ್ಪು ಮಾಡಿದ್ರು ನೀನು ಮಾಡ್ತಿರೋದು ತಪ್ಪು ಅಂತ ಹೇಳ್ದಿರ, ಅದು ಒಳ್ಳೆ ಥರ ಒಂದೊಳ್ಳೆ ಥರ ಬುದ್ಧಿ ಹೇಳುವಂಥ ಅತ್ತೆ. ತುಂಬಾ ಒಂಥರ ಬ್ಲೆಸ್ಡ್ ಅನಿಸುತ್ತೆ. ಎಲ್ಲ ಕ್ಯಾಸ್ಟ್ ಆರ್ಟಿಸ್ಟ್ ಇವ್ರ ಜೊತೆ ಎಲ್ಲ ವರ್ಕ್ ಮಾಡೋದು. ಆಮೇಲೆ ನಮ್ಮ ಸರ್ ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವನಲ್ಲ, ಲೆಜೆಂಡ್ ಎಸ್ ನಾರಾಯಣ್ ಸರ್. ಪ್ರತಿ ಒಂದು ಸೀನಲ್ಲೂ ಏನಾರೋ ತಪ್ಪಿದ್ರೆ ಅವರು ಈ ಥರ ಹಿಂಗೆ ಮಾಡು, ಇದು ಈ ಥರ ಹೇಳು ಅಂತ ಇನ್ಪುಟ್ಸ್ ಕೊಡ್ತಾರೆ. ಅವ್ರನ್ನ ನೋಡಿ ಕಲಿಯುವಂಥ ತುಂಬ ಇದೆ, ಕಲಿತಾ ಇದ್ದೀವಿ. ಅವರು ಅಷ್ಟೇ ಹೇಳ್ಕೊಡ್ತಾರೆ. ಆ್ಯಂಡ್ ದಿಲೀಪ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಒಂದು ಕೃಷ್ಣ ಕ್ಯಾರೆಕ್ಟರ್ನ ಕೊಟ್ಟಿದ್ದಕ್ಕೆ. ಆ್ಯಂಡ್ ಅದೇ ಥರ ಹೋಗ್ತಾ ಇದೆ. ಪ್ರತಿ ಒಂದು ಸೀನ್ನ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಒಳ್ಳೊಳ್ಳೆ ಫೈಟ್ ಇದೆ. ನೀವು ಹೇಳ್ದಂಗೆ ಎಲ್ಲೋ ಅಸ್ತು ಅಲ್ಲಿ ದೇವರು ಮೂವಿ ಸಿಗಲಿ. ಒಳ್ಳೊಳ್ಳೆ ಫೈಟ್ ಸೀಕ್ವೆನ್ಸ್ ಇದೆ. ಥ್ರಿಲ್ಲರ್ ಮಂಜು ಸರ್ ಆಗಿರ್ಬೋದು, ದಿಲೀಪ್ ಅಂತ ಇದ್ದಾರೆ, ದಿಲೀಪ್ ಸರ್ ಅವರು ಒಂದು 2-3 ಫೈಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ನನ್ನ ಇವರ ಎಮೋಷ್ನಲ್ ಸೀನ್ ಆಗಿರ್ಬೋದು. ತಾಯಿ ಇರಲ್ಲ, ಆದರೂ ನನ್ನ ತಾಯಿ ಜೊತೆ ನನ್ನ ಕನಸೆಲ್ಲ ಶೇರ್ ಮಾಡ್ತೀನಿ. ನನ್ನ ಭಾವನೆಗಳಿಗೆ ಸ್ಪಂದಿಸ್ತಾಳೆ ಅಂತ ನಾನು ಡ್ರಿಂಕ್ಸ್ ಮಾಡ್ತೀನಿ. ಅವಳೊಬ್ಬಳೇ ನನ್ನ ಜೊತೆ ತುಂಬ ಚೆನ್ನಾಗಿ ಮಾತಾಡೋದು ಕುಡಿದಾಗ. ಸೊ ನಾನು ನನ್ನ ತಾಯಿ ಜೊತೆ ಮಾತಾಡಬೇಕು, ನನ್ನ ತಾಯಿ ನಾನು ನೋಡಬೇಕು, ಅವಳ ಹತ್ರ ತುಂಬಾ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದಕ್ಕೆ ನಾನು ಕುಡಿಯೋದು. ಅದು ಹೊರಗಿನ ಜಗತ್ತಿಗೆ ಇವನೊಬ್ಬ ಕುಡ್ಕ ಹೊರಟ ಅಂತೆಲ್ಲ ಅನಿಸುತ್ತೆ. ಆದರೆ ತುಂಬಾ ಅರ್ಥ ಮಾಡ್ಕೊಂಡಿರೋಳು ನನ್ನ ತಾಯಿ ಬಿಟ್ಟರೆ ನಮ್ಮ ಅತ್ತೆ. ಆ್ಯಂಡ್ ನಮ್ಮ ಅಣ್ಣ ತಮ್ಮದಿರ ಬಗ್ಗೆ ಹೇಳಲೇಬೇಕು. ಭರತ್ ಅವನದೇ ಆದಂಥ ಲೈಫ್ ನೋಡ್ತಾ ಇರ್ತಾನೆ. ತುಂಬ ಸ್ಟ್ರಿಕ್ಟ್ ಅವನು, ಟೈಮ್ ಸೆನ್ಸ್ ಇರೋವನು. ಈ ಕಡೆ ಅಣ್ಣ ಅಪ್ಪನ ದಾರಿ, ಅಪ್ಪ ನಡೆದು ಬಂದ ದಾರಿಲೇ ನಾನು ಹೋಗಬೇಕು, ಅವ್ರ ಥರನೇ ಇರಬೇಕು, ಅವ್ರ ಥರನೇ ಬೆಳಿಬೇಕು ಅನ್ನೋದಾದರೆ ಕೃಷ್ಣ ಟೋಟಲಿ ಡಿಫ್ರೆಂಟ್. ತುಂಬಾ ಖುಷಿಯಿಂದ ಮಾಡ್ತಾಯಿದ್ದೀನಿ. ಯಾಕಂದರೆ ಎಲ್ಲ ಇಷ್ಟು ದಿನ ಮಾಡಿರೋ ಕ್ಯಾರೆಕ್ಟರ್ ತುಂಬಾ ವಿಭಿನ್ನವಾಗಿದೆ. ಅಯ್ಯನ ಮನೆ ಆಗಿರ್ಬೋದು, ಒಲವಿನ ನಿಲ್ದಾಣ ಆಗಿರ್ಬೋದು, ಆಮೇಲೆ 1-2 ಸಿನಿಮಾ ಮಾಡಿದೆ, ಅದರಲ್ಲೂ ಅಷ್ಟೇ. ಬಟ್ ಈ ಕ್ಯಾರೆಕ್ಟರ್ ಅಂತೂ ತುಂಬಾ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ. ಕುಡಿದು ಜನಕ್ಕೆ ಅವ್ನು ಕುಡಿದು ಆ ಫೀಲಲ್ಲಿ ಮಾಡ್ತಿದ್ದಾನೆ ಅಂತ ತೋರಿಸೋದು ತುಂಬಾ ಕಷ್ಟ. ಸೊ ಎಲ್ಲೋ ಒಂದು ಕಡೆ ಕೆಲವು ಫ್ಯೂ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಇಲ್ಲಿ ಅಬ್ಸರ್ವ್ ಮಾಡಿರೋದ್ರಿಂದ ತುಂಬಾ ಅದು ನನಗೆ ಈಸಿಯಾಗಿ ಒಂದು ಫ್ಲೋಲ್ಲಿ ಹೋಗ್ತಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ವಿದ್ಯಾ ಮ್ಯಾಮ್. ಆ್ಯಕ್ಚುಲಿ ಪ್ರೊಡಕ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲೂ ನಮಗೆ ಅದು ಕೊರತೆ ಯಾವುದ್ರಲ್ಲೂ ಮಾಡಿಲ್ಲ. ಕೆಲವು ಟೈಮ್ ಕೇಳಿದಿರ ಬಿರಿಯಾನಿ ತರಿಸ್ಬಿಡ್ತೀರಾ. ಅಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೀರಾ. ಪ್ರೊಡಕ್ಷನಲ್ಲಾಗಲಿ ಯಾವುದೇ ಕೊರತೆ ಇಲ್ಲ. ಒಂದು ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ. ವಿ ಆರ್ ಬ್ಲೆಸ್ಡ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನಿಮ್ಗಳ ಪ್ರೀತಿ ಆಶೀರ್ವಾದ ನಮ್ಮಲ್ಲಿರಲಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.